ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ಇವತ್ತು ನಾವು ಜೋಳದ ಕಡುಬು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಇಲ್ಲಿ ಅದಕ್ಕೆ ಬೇಕಾದಷ್ಟು ಉಪ್ಪನ್ನ ಹಾಕಿದ್ದೀನಿ. ಜೋಳದ ಹಿಟ್ಟನ್ನ ಇಲ್ಲಿ ಜರಡಿ ಹಿಡಿದು ತೊಗೊಂಡ್ಬಿಟ್ಟು ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕಿ ಕುದೀತಾ ಇರೋ ನೀರನ್ನ ಸ್ವಲ್ಪನೇ ಹಾಕ್ತಾ ಸ್ಪೂನಲ್ಲಿ ಕಲಿಸ್ತಾ ಹೋಗಬೇಕು. ಇದು ಬಿಸಿ ಇರೋ ಕಾರಣ ಕೈಯಲ್ಲಿ ಮೊದಲಿಗೆ ಕಲಸೋಕ್ಕಾಗಲ್ಲ. ಅದಕ್ಕೆ ನಾವು ಸ್ಪೂನಲ್ಲಿ ಫಸ್ಟಿಗೆ ಮಿಕ್ಸ್ ಮಾಡ್ತಾ ಕಲಿಸ್ತಾ ಬರಬೇಕು. ಆಮೇಲೆ ಅದ್ರ ಬಿಸಿ ನೋಡ್ಕೊಂಬಿಟ್ಟು ನಾವು ಕೈಯಲ್ಲಿ ಕಲಿಸ್ಬೋದು. ಸ್ವಲ್ಪ ನೀರು ಹಾಕ್ತಾ ನಾವು ಕಡುಬಿನ ಹದಕ್ಕೆ ಕಲಿಸ್ತಾ ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ನಾನು ನಾದಿದಂಗೆ ನೀಟಾಗಿ ನಾದಬೇಕು. ಯಾಕಂದರೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ನಾವು ಕಡುಬನ್ನ ಮಾಡ್ಬೋದು. ಇಲ್ಲ ಅಂದರೆ ನಾವು ಕಡುಬು ಮಾಡಬೇಕಾದ್ರೆ ಸೈಡ್ಸ್ ಎಲ್ಲ ಒಡೆದೋಗಿರೋ ಥರ ಅನಿಸುತ್ತೆ. ನೋಡಿದ್ರಲ್ಲ, ನಾನು ಇವಾಗ ಮಾಡ್ತಾ ಇರೋ ಥರ ನೀಟಾಗಿ ಹಿಟ್ಟನ್ನು ನಾದಿ ಇಷ್ಟು ಕನ್ಸಿಸ್ಟೆನ್ಸಿ ಹಿಂಗೆ ಮುಟ್ಟಿದ್ರೆ ಒಳಗೋಗಬೇಕು ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನ ಕಲಸಿಟ್ಕೊಂಡು ನಾನು ಬಿಲ್ಲೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಕಡುಬು ಬೇಕೋ ಅಷ್ಟು ಬಿಲ್ಲೆಗಳನ್ನ ನೋಡ್ಕೊಂಬಿಟ್ಟು ನೀವು ಆ ಸೈಜ್ ಬಿಲ್ಲೆಗಳನ್ನ ಹಾಕ್ಕೊಂಬಿಟ್ಟು ಒಂದೊಂದು ಬಿಲ್ಲೆನೂ ತೊಗೊಂಡು ನೀಟಾಗಿ ಈ ಥರ ಮಾಡ್ತಾ ನೀರು ಹಚ್ಕೊಂಡು ಈ ಥರ ಕಡುಬಿನ ಶೇಪಿಗೆ ಮಾಡ್ತಾ ಹೋಗಬೇಕು. ನೀವು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು. ನನಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅನಿಸುತ್ತೆ, ಅದಕ್ಕೆ ನಾನು ಈ ಥರ ತೆಳ್ಳಗೆ ಕಡುಬು ಥರ ಮಾಡ್ತೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು. ಇದೇ ಥರ ನಾನು ಎಲ್ಲ ಬಿಲ್ಲೆಗಳನ್ನೂ ಕಡುಬು ಥರ ಮಾಡಿ ಒಂದರಲ್ಲಿ ಪ್ಲೇಟಲ್ಲಿ ಜೋಡಿಸಿಟ್ಕೊತಿದ್ದೀನಿ. ಆಮೇಲೆ ನಾವು ಯಾವ ಪಾತ್ರೆಯಲ್ಲಿ ಬೇಯಿಸ್ತೀವೋ ಈ ಕಡುಬನ್ನ ಮೊದಲೇ ಕೆಳಗಡೆ ನೀರು ಹಾಕಿ ಇಟ್ಟು ಕಾಯೋಕ್ಕಿಡಬೇಕು ನೀರನ್ನ. ಆಮೇಲೆ ನಾನು ಈ ತೂತಿನ ಪ್ಲೇಟಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಈ ಕಡುಬನ್ನೆಲ್ಲ ಅದಕ್ಕೆ ಜೋಡಿಸಿ ನೀರು ಕುದಿಯುವಾಗ ಅದನ್ನ ಮೇಲಿಟ್ಟು ಒಂದು 10 ಮಿನಿಟ್ಸು ಕಡುಬು ಬೇಯೋಕ್ಕೆ ಬಿಡ್ತೀನಿ. ಆಮೇಲೆ ನೋಡ್ತಾ ಇದ್ದೀರಲ್ಲ, ನಾನು ಇವಾಗ 10 ಮಿನಿಟ್ಸ್ ಆದಮೇಲೆ ಕಡುಬು ಹೇಗಾಗಿದೆ ಬೆಂದಿದೆನಾ ಅಂತ ನೋಡ್ತಾ ಇದ್ದೀನಿ. ನೀವು ಒಂದು ಕೈಯಲ್ಲಿ ಕಡುಬು ತೆಗೆದು ನೋಡಿದ ತಕ್ಷಣ ಕೈಗೆ ಅಂಟಬಾರ್ದು, ಆವಾಗ ಕಡುಬು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾನು ತಟ್ಟೆಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಮೆಂತ್ಯ ಚಟ್ನಿ ಮತ್ತು ತುಪ್ಪ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.